ವಿದ್ಯಾರ್ಥಿಗಳ ಈ ಗಣಿತ ಸೈನಿಕ್ ಸ್ಕೂಲ್ನಾಗ ಕಿತ್ತೂರಾಗ ನವೋದಯದಾಗ ಈಗೆಲ್ಲ ಬೀಳಿಕತ್ತಾವ. ಇವು ಲಕ್ಷ ಕೊಟ್ಟು ನೋಡ್ರಿ. ನಾ ಹೇಳಾಗ ಒಂದ್ಸಲ ನೀವು ನೋಡ್ಕೊಂಡು ಬಿಟ್ರಿ ಅಂದ್ರೆ ಇವು ಬೀಜ ಗಣಿತದೊಳಗೆ ಬರ್ತದೆ. ಇವು ಅಂದರೆ ಬೀಜೋಕ್ತಿ ಪದಗಳ ಬೆಲೆಗಳನ್ನು ತುಂಬುವುದು. ಯಾವುದೇ ಒಂದು ಸಂಖ್ಯೆಯನ್ನು ನೀವು ಅರ್ಥ ಮಾಡ್ಕೋಬೇಕಿಲ್ಲ. ನಾ ತಿಳಿಸಿದಾಗ A = 3 B = 2 ಆದರೆ ಕೆಳಗಿನ ಬೀಜೋಕ್ತಿಗಳ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತದ. 2ಕ ಮತ್ತು ಏಕ ಏನು ಚಿಹ್ನೆ ಇರಂಗಿಲ್ಲ. ಅವಾಗ ನೀವೇನು ತಿಳ್ಕೊಬೇಕು, ಗುಂಡ್ಲೆ ಅದ ಅಂತ ತಿಳ್ಕೊಬೇಕು. ಇನ್ನು ನೋಡಿ, ಇಲ್ಲಿ 2 ಅದ, ಇದಕ್ಕೆ ಬಿಕ ಏನು ನಡಬರ್ಕ್ ಚಿಹ್ನೆ ಇಲ್ಲ ಅಂದ್ರೆ ಏನು, ಇಲ್ಲಿ ಗುಂಡ್ಲೆ, ಇದು ಪ್ಲಸ್, ಇದು ಮಧ್ಯಾಂತರ ಪ್ಲಸ್. ಯಾವುದೇ ಒಂದು ಬೀಜೋಕ್ತಿ ಪದಗಳು ಮತ್ತು ಸಂಖ್ಯೆಗಳು ಇದ್ದು ಅಂದ್ರೆ ನಡಬರ್ಕ್ ಗುಣಾಕಾರ ಇರ್ತದಂತೆ ತಿಳ್ಕೊಬೇಕು. ಇದು ಭಾಳ ಇಂಪಾರ್ಟೆಂಟ್. ಇದು ನೋಡಿ, 2 ಗುಂಡ್ಲೆ A ಗುಂಡ್ಲೆ B ಹಾಕೋಬೇಕಿದು, ಹಿಂಗೆ ತಿಳ್ಕೊಬೇಕು. ಇದು A² ಅದ ಅಂದ್ರೆ ಏನು, ವರ್ಗ. A ಅಂದ್ರೆ A², A ಗುಂಡ್ಲೆ A ಪ್ಲಸ್ B ಗುಂಡ್ಲೆ B ಪ್ಲಸ್ 2 ಗುಂಡ್ಲೆ A ಗುಂಡ್ಲೆ B. ಆಮೇಲೆ A = 3 B = 2. ಆ A ಜಾಗದಾಗ ಏನದಲ್ಲ ಅಲ್ಲಿ ನೀವು 3 ತುಂಬ್ರಿ, B ಜಾಗದಾಗ 2 ತುಂಬ್ರಿ, ಸರಳ ಆಗಿಬಿಡ್ತದ. 1-2 ಸಲ ನೀವು ಗಣಿತಗಳನ್ನು ಮಾಡೋದರಿಂದ ಏನಾಗ್ತದ, ಲೆಕ್ಕಗಳು ತಿಳಿತಾವ. ಲಕ್ಷ ಕೊಟ್ಟು ನೋಡಬೇಕು, ಕಾಳಜಿಪೂರ್ವಕ ನೋಡಿ. ಈಗ ನಾನು ತಿಳಿಸ್ತೀನಿ, ಲಕ್ಷ ಕೊಟ್ಟು ನೋಡಿ. ಈಗ ಮ್ಯೂಟ್ ಮಾಡ್ರೆ ನೀವು ಮುಂದೆ ಲೆಕ್ಕ ಮಾಡಿ. 2 ಗುಂಡ್ಲೆ A, 2 ಗುಂಡ್ಲೆ A ಅಂದ್ರೆ 2 ಗುಂಡ್ಲೆ A ಪ್ಲಸ್ 2 ಗುಂಡ್ಲೆ B ಬರೋಬರಿ. 2 ಗುಂಡ್ಲೆ A ಬೆಲೆ ಎಷ್ಟದ ನೋಡ್ರಿ, ಮ್ಯಾಲೆ 3 ಅದ, ಪ್ಲಸ್ 2 B ಬೆಲೆ ಎಷ್ಟದ ನೋಡ್ರಿ, 2 ಅದ, = 3 2 6 ಪ್ಲಸ್ 2 2 4 = 10. ಆನ್ಸರ್ = 10. ನಿಮಗೆ ತಿಳಿತಂದ್ರೆ ಮುಂದಿನ ಗಣಿತಗಳನ್ನ ಮ್ಯೂಟ್ ಮಾಡಿ ನೀವು ಮಾಡೋದ್ರಿಂದ ನಾ ತಿಳಿಸ್ತೇನೆ. ನೀವು ಮಾಡೋದಾಗಿತ್ತು ಅಂತಂದ್ರೆ ವಿಡಿಯೋ ಆನ್ ಮಾಡ್ರಿ, ನಾ ಇಲ್ಲಿ ತಿಳಿಸ್ತೇನೆ ನೋಡ್ರಿ. ಲಕ್ಷ ಕೊಟ್ಟು ನೋಡಿ. 2 ಗುಂಡ್ಲೆ A, ಇದಕ್ಕೆ ಚಿಹ್ನೆ ಇಲ್ಲ ಅಂದ್ರೆ ಏನ್ ತಿಳ್ಕೊಬೇಕು, A ಅಂತ ತಿಳ್ಕೊರಿ. ಮೈನಸ್ 3 ಗುಂಡ್ಲೆ B, ಇದಕ್ಕೆ ಚಿಹ್ನೆ ಇಲ್ಲ ಅಂದ್ರೆ ಗುಣಾಕಾರ ಅದ ಅಂತ ತಿಳ್ಕೊ, ಇಲ್ಲಿ ಅದ ಮೈನಸ್ ಅದ, ನೆನ್ಪಿಟ್ಕೋಬೇಕು. 2 ಗುಂಡ್ಲೆ A ಬೆಲೆ ಎಷ್ಟದ ನೋಡ್ರಿ, 3 ಅದ, ಮೈನಸ್ 3 ಗುಂಡ್ಲೆ B ಬೆಲೆ ಎಷ್ಟದ ನೋಡ್ರಿ, 2 ಅದ. ನೋಡಿ, 3 2 6 ಮೈನಸ್ 3 2 6, 3 2 ಇದರ ಬೆಲೆ ಎಷ್ಟು, 3 3 2 6 ಮೈನಸ್ 2 3 6, 6 6 ಅಂದ್ರೆ ಇದರ ಬೆಲೆ ಎಷ್ಟು ಬಂತು, 0 ಬಂತು. ಆನ್ಸರ್ = 0. ನೋಡಿ, ಮುಂದಿನ ಲೆಕ್ಕ ಮಾಡಿ. ಪ್ರತಿಯೊಂದು ಗಣಿತ ತಿಳಿಸಿದ ಮುಂದಿನ ಲೆಕ್ಕಗಳನ್ನು ಮಾಡಬೇಕು ನೀವು. ಯಾಕೆ ನಾ ಬಿಡ್ತಂದ್ರೆ ನಾ ಮುಂದೆ ಮಾಡ್ತೇನ್ರಿ ಅಂತ ನಾ ಇರಂಗಿಲ್ಲ, ನೀವು ತಿಳ್ಕೊಂಡು ಮಾಡೋದಿರ್ತದ ಗಣಿತಗಳು. ಮುಂದಿನ ಮಾಡಿದ್ರ ಇಲ್ಲಿ ಎಲ್ಲಾರ ಬೋರ್ಡ್ ಕಡೆ ನೋಡ್ರಿ. ನಾವು ಇವು ಒಂದ್ಸಲ ನೀವು ನೋಡಿಬಿಟ್ರೆ ಮುಂದೆ ನಿಮ್ಗೆ ಎಲ್ಲ ಗಣಿತಗಳು ಇವೇನು ಇದು ಈಗ ನಿಮ್ಮ ರೆಗ್ಯುಲರ್ ಕೋಚಿಂಗ್ ಕ್ಲಾಸಿಗೆ ಬರೋದ್ರೊಳಗೆ ನಿಮಗೆ ಸ್ವಲ್ಪ ಜುಳಕ್ಕೆ ಎಲ್ಲ ಅಭ್ಯಾಸದ ನಾಲೆಜ್ ಬರ್ತದೆ. ಇದರಿಂದ ನವೋದಯದ ಸೈನ್ಸ್ ಅಧಿಕ ದೊಡ್ಡ ಗುಣಾಕಾರ ಭಾಗಾಕಾರ ಇರುವುದಿಲ್ಲ. ಸರಾಸರಿ ಇರ್ತದೆ, ಮುಂದೆ ಆಮೇಲೆ ಕ್ರಮ ಸಂಖ್ಯೆ ಕಂಡು ಹಿಡಿದಿರ್ತದೆ, ಒಟ್ಟು ಗುಣಗಳು, ಒಟ್ಟು ಸರಾಸರಿ ಮತ್ತೆ ಕಂಡು ಹಿಡಿತದ. ಇಂಥ ಲೆಕ್ಕಗಳು ಇರ್ತಾವೆ. ಒಂದು 2425 ಗುಂಡ್ಲೆ 15 ಹಿಂಗೆ ಕೇಳೋದಿಲ್ಲ ನಾವು. ನವೋದಯದಲ್ಲಿ ನಿಮಗೆ ಯಾರು ಸೆಲೆಕ್ಷನ್ ಆಗ್ತೀರಿ, ಸೈನಿಕ್ ಸ್ಕೂಲ್ಗಿಂತಲೂ ಹೆಚ್ಚು ಶಾರ್ಪ್ ಇದ್ದವ್ರೆ ನವೋದಯಕ್ಕೆ ಹೋಗ್ತಾರೆ. ಮೈಂಡ್ ಭಾಳ ಥಿಂಕಿಂಗ್ ಪವರ್ ಬೇಕು. ಸೈನಿಕ್ ಸ್ಕೂಲ್ಗೆ ಬರೀ ರೀತಿ ಆದ್ರೆ ಪಾಸ್ ಆಗ್ತೀರಿ, ಆದ್ರೆ ನವೋದಯಕ್ಕೆ ಮಾತ್ರ ಮೆಂಟಲ್ ಎಬಿಲಿಟಿ ಅಂದ್ರೆ ವಿಚಾರ ಶಕ್ತಿ ಯಾರಲ್ಲಿ ಜಾಸ್ತಿ ಇರ್ತದೆ ಅವ ನವೋದಯಕ್ಕೆ ಸೆಲೆಕ್ಟ್ ಆಗ್ತಾನೆ. ನವೋದಯದಾಗ ಪೂರ್ತಿ ಎಜುಕೇಶನ್ ಯಾವ ತಗೋತಾನ ಅವ ದೊಡ್ಡ ಆಫೀಸರ್ ಆಗ್ತಾನೆ. IAS ಆಗೋದು ನವೋದಯದಾಗಿ ಜಾಸ್ತಿ. A² ಅನ್ನ ಹೆಂಗೆ ಹಚ್ಕೋಬೇಕು, ಇನ್ನೋಡ್ರಿ, A ಗುಂಡ್ಲೆ A ಪ್ಲಸ್ B ಗುಂಡ್ಲೆ B. ನೋಡ್ರಿ, A² ಅಂದ್ರೆ A ಗುಂಡ್ಲೆ A. A ಬೆಲೆ ಎಷ್ಟದ, 3 ಅದ, ಪ್ಲಸ್ B ಗುಂಡ್ಲೆ 2 ಅದ, 3 3 9,
ಪ್ಲಸ್ 2 4 ಇಸ್ ಈಕ್ವಲ್ ಟು 13. ಆನ್ಸರ್ ಇಸ್ ಈಕ್ವಲ್ ಟು 13. ಅಲ್ಲಿ ಬೀಜೋಕ್ತಿ ಬೆಲೆ ಮೊದಲೊಮ್ಮೆ ಕೊಟ್ಟಾನ ನೋಡ್ರಿ, ಅದನ್ನೇ ತಿಳ್ಕೊಬೇಕು. ಎದ ಬೆಲೆ ಎಷ್ಟು ಅನ್ನೋದು ನೀವು ತಿಳ್ಕೊಬೇಕು. 2ab ಇದನ್ನ ಹೆಂಗೆ ಹಚ್ಕೋಬೇಕು, ಅದೇ ಇದ್ರ ಮೇಲೆ ಕಲ್ತಿರೋದು ಮುಂದಿನ ತಾವೇ ಬರ್ತಾವ. ಬರೋಬ್ಬರಿ 2 ಗುಂಡ್ಲೆ a ಗುಂಡ್ಲೆ b ಇಸ್ ಈಕ್ವಲ್ ಟು 2 ಎದ ಬೆಲೆ 3, ಬಿದ ಬೆಲೆ 2, 2 3 6, 6 2 12. ಆನ್ಸರ್ ಇಸ್ ಈಕ್ವಲ್ ಟು 12. ಏನು ಯಾವ ಲೆಕ್ಕ ಬಿರಿನೇ ಇಲ್ಲ ನೀವು ತಿಳ್ಕೊಂಡ್ರೆ. ಇದನ್ನ ಹೆಂಗೆ ಹಚ್ಕೋಬೇಕು ನೋಡಿ. ಎ ಗುಂಡ್ಲೆ ಎ ಪ್ಲಸ್ ಬಿ ಗುಂಡ್ಲೆ ಬಿ ಪ್ಲಸ್ 2 ಗುಂಡ್ಲೆ ಎ ಗುಂಡ್ಲೆ ಬಿ. ಪ್ಲಸ್ಗಳು ಏನಿರ್ತಾವ ಅಲ್ಲೇ ಕರೆಕ್ಟಾಗಿ ಇಡಬೇಕು. ಆಮೇಲೆ ಇದೆಷ್ಟು 3 ಗುಂಡ್ಲೆ 3 ಪ್ಲಸ್ ಅದ, 2 ಗುಂಡ್ಲೆ 2 ಪ್ಲಸ್ ಅದ, 2 ಗುಂಡ್ಲೆ 3 ಗುಂಡ್ಲೆ 2. ಯಾಕಂದ್ರೆ ಎದ ಬೆಲೆ 3 ಅದ, ಬಿದ ಬೆಲೆ 2 ಅದ. ನೋಡ್ರಿ ನಾ ಹೆಂಗೆ ಹಾಕೇನಿ. ಇದನ್ನು ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಮುಗಿದೋದು. 3 3 9 ಪ್ಲಸ್ 2 2 4 ಪ್ಲಸ್ 2 3 6, 6 2 12, 12 9 4 13, 9 4 13 1 12 ಎಷ್ಟಾಯ್ತು 25 ಆಯ್ತು. ನೋಡಿ 4 2 6 1 9 25. ಆನ್ಸರ್ ಇಸ್ ಈಕ್ವಲ್ ಟು 25. ನೋಡಿ, ಇನ್ನು ಮುಂದಿನ ಲೆಕ್ಕಗಳನ್ನು ನೀವು ಮಾಡಬೇಕು, ಅದನ್ನು ತಿಳ್ಕೊಬೇಕು ನೀವು ಸರಿಯಾಗಿ. ನೋಡಿ, ಎ ಇಸ್ ಈಕ್ವಲ್ ಟು 3, ಬಿ ಇಸ್ ಈಕ್ವಲ್ ಟು 2 ಅಂತ ಎ ಇದ್ದಲ್ಲಿ 3 ಇಡ್ರಿ, ಬಿ ಇದ್ದಲ್ಲಿ 2 ಇಡ್ರಿ. ಆತನ ಬೀಜೋಕ್ತಿಗಳನ್ನು ಒಡೆದಿಡಬೇಕು. 2 ಗುಂಡ್ಲೆ ಎ ಪ್ಲಸ್ 2 ಗುಂಡ್ಲೆ ಬಿ, 2 ಗುಂಡ್ಲೆ ಎ ಪ್ಲಸ್ 2 ಗುಂಡ್ಲೆ ಬಿ. ಎ ಅಂದರೆ ಏನು 3, ಬಿ ಅಂದರೆ ಏನು 2, 2 3 6 ಪ್ಲಸ್ 2 4 6 4 10. 2 ಎ ಮೈನಸ್ 3 ಬಿ, 2 ಗುಂಡ್ಲೆ ಎ ಮೈನಸ್ 3 ಗುಂಡ್ಲೆ ಬಿ. ಎದ ಬೆಲೆ ಎಷ್ಟು ಅದ ಮೇಲೆ 3 ಅದ. 2 ಗುಂಡ್ಲೆ 3 ಮೈನಸ್ 3 ಗುಂಡ್ಲೆ 2, 2 3 6 ಮೈನಸ್ 6. ಆನ್ಸರ್ ಇಸ್ ಈಕ್ವಲ್ ಟು 0. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಇಂಟು ಎ ಪ್ಲಸ್ ಬಿ ಇಂಟು ಬಿ. ಎದ ಬೆಲೆ 3 ಅದ, 3 ಗುಂಡ್ಲೆ 3 ಪ್ಲಸ್ 2 ಗುಂಡ್ಲೆ 2 9 ಪ್ಲಸ್ 4 13. 2ab ಅಂತ ಹೆಂಗೆ ಹಚ್ಕೋಬೇಕು, 2 ಗುಂಡ್ಲೆ ಎ ಗುಂಡ್ಲೆ ಬಿ ಅಂತ ಹಚ್ಕೋಬೇಕು. 2 ಗುಂಡ್ಲೆ ಎದ ಬೆಲೆ 3, ಬಿದ ಗುಂಡ್ಲೆ 2, 2 3 6, 6 2 12. ಆನ್ಸರ್ ಇಸ್ ಈಕ್ವಲ್ ಟು 10. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂತ ಹೆಂಗೆ ಹಚ್ಕೋಬೇಕು, ಎ ಗುಂಡ್ಲೆ ಎ ಪ್ಲಸ್ ಬಿ ಗುಂಡ್ಲೆ ಬಿ ಪ್ಲಸ್ 2 ಇಂಟು ಎ ಇಂಟು ಬಿ. ಎ ಗುಂಡ್ಲೆ ಎ ಪ್ಲಸ್ ಬಿ ಗುಂಡ್ಲೆ ಬಿ ಪ್ಲಸ್ 2 ಗುಂಡ್ಲೆ ಎ ಇಂಟು ಬಿ. 3 ಗುಂಡ್ಲೆ 3 ಎದ ಬೆಲೆ ಎಷ್ಟು ಅದ 3 ಅದ. 3 ಗುಂಡ್ಲೆ 3 ಪ್ಲಸ್ 2 ಗುಂಡ್ಲೆ 2 ಪ್ಲಸ್ 2 ಗುಂಡ್ಲೆ 3 ಗುಂಡ್ಲೆ 2. 3 3 9 ಪ್ಲಸ್ 2 2 4, 2 3 6 2 12, 12 1 4 16 1 9 25. ಆನ್ಸರ್ ಇಸ್ ಈಕ್ವಲ್ ಟು 25. ಮತ್ತೆ ನೀವು ರೀಪ್ಲೇ ಮಾಡಿ ಬಿಟ್ರಿ ಅಂತಂದ್ರೆ ನಿಮಗೆ ಮತ್ತೆ ಈ ಗಣಿತಗಳು ನೀವು ಮೊದಲು ಸಣ್ಣ ಕಲಿಸ್ಲಿಕ್ಕೆ ನಾ ಗಣಿತಗಳು. ಮುಂದೆ ನಿಮಗೆ ದೊಡ್ಡ ದೊಡ್ಡ ಬೀಜ ಗಣಿತಗಳು ಭಾಳ ದೊಡ್ಡ ಪ್ರಮಾಣ ಮೇಲೆ ಬರ್ತಾವೆ. ಈಗ ನಮ್ಮ ಸೀರಿಯಲ್ ನಾಳೆ ರೆಗ್ಯುಲರ್ ಕ್ಲಾಸ್ನಾಗ ಆನ್ಲೈನ್ದಾಗ. ಮತ್ತು ನೀವು ಎಲ್ಲ ವಿದ್ಯಾರ್ಥಿಗಳು ಮನೆಯಲ್ಲೇ ನೀವು ಇದನ್ನು ಏನು ಜೂಮ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಡ್ರಿ. ಮನೆಯಾಗ ಎಲ್ಲರೂ ಈ ಟಿ ವಿ ಕನೆಕ್ಟ್ ಅವ, ಏನು ಆ್ಯಂಡ್ರಾಯ್ಡ್ ಟಿ ವಿ ಬಂದಾವ. ಈಗ ಆ ಆ್ಯಂಡ್ರಾಯ್ಡ್ ಟಿ ವಿಗೆ ನೀವು ಮೊಬೈಲ್ ಕನೆಕ್ಟ್ ಕೊಟ್ಟು ಬಿಡ್ರಿ. ದೊಡ್ಡ ಸ್ಕ್ರೀನ್ದಾಗೆ ನೀವು ಮನೆಯಾಗ ಅಭ್ಯಾಸ ನೋಡ್ಬೋದು. ಸರಿಯಾಗಿ ಮನೆಯಾಗ ಊಟ ಮಾಡ್ಬೋದು. ನೀವು ಮನೆಯೊಳಗೆ ಭಾಳ ಕಾಡ್ತೀರಿ ಅಂತ ತಿಳ್ಕೊಂಡು ಊಟ ಎಲ್ಲಿ ಹಾಕ್ತಾರ ಅಲ್ಲಿ ದಬ್ಬಿ ಬಿಡ್ತಾರ. ನೀವು ಮನ್ಯಾಗ ದಾನ್ಲಿ ಮಾಡಬೇಡ್ರಿ. ಆ ತಾಯಿ ತಂದೆ ಹೇಳಿದಾಗ ನನ್ನ ಅಭ್ಯಾಸನ ಮನ್ಯಾಗ ಕೂತ್ಕಲ್ತಾರೆ ಅಂದ್ರೆ ಮನೆ ಊಟ ಆಗ್ತದ, ಹುಡುಗರು ಶಾಣ್ಯಾರ ಆಗ್ತೀರಿ. ಇದು ಮೊದಲು ತಲೆಯಾಗ ತಗೋರಿ. ನಾವು ಇದು ಹೋಮ್ ಕೋಚಿಂಗ್ ಕ್ಲಾಸ್. ಇದು ಪ್ರತಿಭಾವಂತ ವಿದ್ಯಾರ್ಥಿಗಳ ತಂದೆ ತಾಯಿ ಮಾತನ್ನು ಕೇಳೋಂಥ ವಿದ್ಯಾರ್ಥಿಗಳು ಮನೆಯಲ್ಲಿ ಚಂದಂಗೆ ಊಟ ಮಾಡಿಕೊಂಡು ಮುಂಜಾನೆ 3 ತಾಸು ಸಂಜೆಗೆ 2 ತಾಸು ಕಲ್ತಾರೆ ಅಂದ್ರೆ ಬೇಕಾದ ಕೋಚಿಂಗ್ ಕ್ಲಾಸ್ ಜೂನ್ದಿಂದ ಹೋಗ್ಬೋದು.
ಯಾಕೆ ನಿಮಗೆ ಕೋಚಿಂಗ್ ಕ್ಲಾಸ್ಗಳಿಗೆ ಕಳಿಸ್ತಾರಂದ್ರೆ ಮನೆಯ ತಾಯಂದ್ರಿಗೆ ಕಿರಿಕಿರಿ ಭಾಳ ಮಾಡ್ತೀರಿ ನೀವು. ಎಲ್ಲಿ ಊಟಕ್ಕೆ ಹಾಕ್ತಾರ ಒಯ್ದು ಅಲ್ಲಿ ಹಾಕಿಬಿಡು ಹೋಗ್ರಿ ಅಂತ ಬ್ಯಾಸತ್ತ ನಿಮ್ಮನ್ನು ಹೊರಗೆ ಹಾಕ್ತಾರ. ತಂದೆ ತಾಯಿಗಳ ಮಾತು ಕೇಳಿದ್ರಿ ಅಂದ್ರೆ ಮನೆ ಊಟ ಸಿಗ್ತದೆ, ಚೆಂದಾಗಿ ಮನೆಯೊಳಗೆ ಅಭ್ಯಾಸ ಆಗ್ತದೆ, ನಿಮ್ಮ ಜೊತೆ ಮಾತು ಒಂದು 2-3-4 ಮಂದಿ ಶಾಣ್ಯಾರ ಆಗ್ತಾರ. ಈ ಮಾತು ನೆನ್ಪಿಟ್ಕೋರಿ. ಕೆಲವೊಂದು ವಿದ್ಯಾರ್ಥಿಗಳು, ಪ್ರತಿಭಾವಂತ ವಿದ್ಯಾರ್ಥಿಗಳೇ ಕೋಚಿಂಗ್ ಕ್ಲಾಸ್ನೊಳಗೆ ಶಾಣ್ಯಾರಾಗ್ತಾರೆ. ಸುಮ್ಮ ಹೋಗಿ ಊಟ ಮಾಡಿ ಆಟ ಆಡಿ ಮನೆಗೆ ಬರೋಂಥ ವಿದ್ಯಾರ್ಥಿಗಳು ಇರ್ತಾರೆ. ಇದು ಪಾಲಕರ ಗಮನಕ್ಕೂ ತಗೋಬೇಕಿದನ್ನು. ಇದು ನೀವು ಮನೆಯಲ್ಲೇ ಮಕ್ಕಳಿಗೆ ಊಟ ಹಾಕಿ ನಿಮ್ಮ ಮಕ್ಕಳು ಎಷ್ಟು ತಯಾರಾಗ್ಯಾವ ಅನ್ನೋದು ನೀವೇನಾದರೂ ಎಜುಕೇಟೆಡ್ ಪೇರೆಂಟ್ಸ್ ಇದ್ರಿ ಅಂತಂದ್ರೆ ಇದ್ರದ್ದು ಉಪಯೋಗ ನಿಮಗೆ ಭಾಳ ಆಗ್ತದೆ ಅಂತ ತಿಳ್ಕೊಂಡು ಕಷ್ಟಪಟ್ಟು ಪ್ರಯತ್ನ ಮಾಡಿ ನಾವು ವಿಡಿಯೋ ಮಾಡ್ಲಿಕ್ಕತ್ತನು. ನೀವೆಲ್ಲರೂ ಇದ್ರ ಉಪಯೋಗ ತಗೋರಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಪೇರೆಂಟ್ಸ್.